ಸ್ನೇಹಿತರೆ ಇವಾಗ ನೋಡ್ರಿ ಬೆಂಗಳೂರಿಂದ ಬಂದಂಥ ಪಾರ್ಸಲ್ ಏನು ಚಂದಾಗೈತೆ. ಚಂದಾಗಿತ್ತು ಹಾಂ ತನು ಹೇಳ್ತಾನೆ ಈಗ ತನು ಚಂದ. ಸ್ನೇಹಿತರೆ ನೋಡ್ರಿ ಏನು ಬೀಟ್ರೂಟ್ ಪಲಾವು ಏನು ಸಖತ್ತಾಗಿ ಬಂದೈತೆ ಅಂತೇಳಿ ಊಟ ಮಾಡ್ತೀವಿ ಅಂತೇಳಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾ ಶಿಲ್ಪ. ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮದಿ ನೋಡ್ರಿ, ಮಸ್ತ್ ಅದೀವಿ. ಬರೀ ಸ್ನೇಹಿತರೆ ಇವತ್ತಿನ ದಿನ ಏನೆಲ್ಲ ಆಗುತ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬೆಳಿಗ್ಗೆ 6 ಗಂಟೆಯಿಂದ ನಾನು ಲಾಗ್ ಚಾಲು ಮಾಡೀನಿ. ಎಷ್ಟೋ ಜನ 6 ಗಂಟೆ ಆಗಿರಲ್ಲ, ಸುಳ್ಳು ಹೇಳ್ತೀರಿ, ಹಾಗೆ ಹೇಗೆ ಇಷ್ಟು ಬೆಳಕಿರಲ್ಲ ಅಷ್ಟು ಬೆಳಕಿರಲ್ಲ ಅಂತೀರಿ. ಈಗ ನೋಡಿರಿ ಟೈಮ್ ಜೊತೆಗೇ ಹಿಡ್ದೀನಿ ಲಾಗ್ನ. ಪ್ರತಿಯೊಂದನ್ನು ಪ್ರೂವ್ ಮಾಡೋಕ್ಕಾಗಲ್ಲ ವಿತ್ ಪ್ರೂಫ್ ಜೊತೆಗೆ. ನಾನು ಯಾಕಂದ್ರೆ ನಮ್ಮ ದಿನಚರಿನೇ ಹಿಂಗಿರುವಾಗ ಸುಳ್ಳು ಇನ್ನೊಂದು ಹೇಳೋ ಅವಶ್ಯಕತೆ ಇಲ್ಲ, ಆಮೇಲೆ ವೀಡಿಯೋಗೋಸ್ಕರ ಮಾಡೋ ಅವಶ್ಯಕತೆ ನನಗಿಲ್ಲ. ನನಗೆ ಇಷ್ಟಕ್ಕೆ ಎದ್ರೇ ನಂದೆಲ್ಲ ಕೆಲಸ ಕರೆಕ್ಟಾಗಿ ಆಗೋದು. ಈಗ ಹೊರಗಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಬಂದೀನಿ ರೀ. ನಮ್ಮ ಯಜಮಾನ್ರು ಇವತ್ತು ಬೇಗ ಹೋಗ್ಬೇಕು, ಚಳಿಗಾಲ ಇನ್ನೂ ಸ್ವಲ್ಪ ಗಿರಾಕಿರತ್ತಾ ಅಂಥೇಳಿ ಅವರು ಬೇಗ ಹೋಗೋಕೆ ಹೇಳಿದ್ರು. ಹಾಗಾಗಿ ಇಬ್ಬರು ಒಂದೇ ಟೈಮ್ಗೆ ಎದ್ವಿ. ಈಗ ಹೊರಗಡೆ ಎಲ್ಲ ಕಸ ಅದೆಲ್ಲ ಗುಡ್ಸಾಕತ್ತೀನಿ ರೀ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಎಳ್ಳಮಸೆ ಅಲ್ರಿ, ಎಲ್ಲರಿಗೂ ಎಳ್ಳಮಸೆಯ ಶುಭಾಶಯಗಳು. ಏನು ಗೊತ್ತ್ರಿ, ಎಲ್ಲ ಹಳ್ಳಿ ಕಡೆ ಎಲ್ಲ ಹಬ್ಬ ಜೋರು ಮಾಡ್ತಾರೆ. ಇದನ್ನ ಎಳ್ಳಮಸಿ ಹೊಲಕ್ಕೆ ಹೋಗಿ ಚರ್ಗ ಚೆಲ್ಕೊಂಡು ಬರ್ತಾರೆ. ಭಾಳ ಏನು ವಿಜೃಂಭಣೆಯಿಂದ ಆಚರಿಸೋ ಹಬ್ಬ ಇದು. ಯಾರೆಲ್ಲ ಮಾಡಿದ್ರಿ ಹೊಲಕ್ಕೆ ಹೋಗಿ ಚರ್ಗ ಚೆಲ್ ಬಂದಿರಿ ಅಂತೇಳಿ ಕಮೆಂಟ್ ಮಾಡಿ ನನಗೆ ಹೇಳ್ರಿ. ನಾವು ಎಲ್ಲ ಸರಿ ಇದ್ದಿದ್ರೆ ನಮ್ಮದು ಮಸ್ತಾಗಿ ಹಬ್ಬ ಆಗ್ತಿತ್ತು ಊರೊಳಗೆ. ಏನು ಮಾಡೋಕ್ಕಾಗಲ್ಲ, ಅವ್ರು ಪಡ್ಕೊಂಡು ಬಂದಿರೋದು ಅದು. ಬರೀ ಮತ್ತು ಇವತ್ತು ನಾವು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿವಿ ಅಂತೇಳಿ ವೆರೈಟಿ ಲಾಗ್ಸ್ ಇದು ಡಿಫ್ರೆಂಟಾಗಿರುತ್ತೆ. ಪೂರ್ತಿಯಾಗಿ ನೋಡಿರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಇಲ್ಲಿ ನೋಡಿರಿ, ಇಷ್ಟು ಮಾಡಾಕತ್ತೀನಿ ಅಂದರೆ ಅಷ್ಟು ಕಿರಿಕಿರಿ ನಡ್ಸನ್ ಗೊತ್ತು ರೀ. ನನಗೆ ಮಾತಾಡೋಕೆ ಬಿಡುವಲ್ಲ. ನೋಡಿರಿ ರಂಗೋಲಿ ಹೆಂಗೈತಿ ಇವತ್ತಿಂದ ಕಮೆಂಟ್ ಮಾಡಿರಿ. 6:30 ಆಗೈತೆ ರೀ. ಈ ಬೆಳಕು ನಮ್ಮ ಮನೆ ಲೈಟಿನ ಬೆಳಕು ಅಷ್ಟೇ, ಅದಕ್ಕೆ ಕಮೆಂಟ್ ಮಾಡಬೇಡ್ರಿ. 6 ಗಂಟೆಗೆ ಇಲ್ಲ 7 ಗಂಟೆಗೆ ಇಲ್ಲ ಅಂತೇಳಿ. ಹಿಂಗಾಯ್ತು ನೋಡ್ರಿ, ಸಿಂಪಲಾಗಿ ರಂಗೋಲಿ ಹಾಕೀನಿ. ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿತು. ವರ್ಷ ಇದನ್ನೆಲ್ಲ ತನು ಎದ್ದಾನಾಗಲೇ. ಇವತ್ತು ಮನು ಮುಖಂಡ ತನು ಎದ್ದಾನ. ಓಪ ಏನಕ್ಕಂತ ಹಾಂ ಬೆಳಿಗ್ಗೆ ಆಗಕತ್ತೈತಿ. ನೀರು ಕಾಸಕ್ಕಿಟ್ಟೀನಿ ರೀ. ಜಳಕ ಮಾಡಿ ಪೂಜೆ ಮಾಡೋಕೆ ಮೊದಲಿಗೆ ನಾನು ಬಾ ಇವತ್ತು ಅಮಾವಾಸ್ಯೆ, ಬೇಗ ಪೂಜೆ ಮಾಡ್ಕೋಬೇಕ್ರಿ ಜಳಕ ಮಾಡಿ. ಬಾ ಈಗ ನೋಡಿರಿ, ತುಳಸಿ ಕಟ್ಟಿ ಮುಂದೆ ಒಂದು ಪುಟಾಣಿ ರಂಗೋಲಿ ಹಾಕಿದ್ರಿ. ಇಲ್ಲಿ ಹಾಕ್ರಿ ಅಂತ ಹೇಳ್ತೀರಿ ಬಾಗಿಲು ಮುಂದೆ. ಇಲ್ಲಿ ಮ್ಯಾಟ್ ಹಾಕ್ತೀನಿ ನಾನು. ಅತಿ ಇಲ್ಲಿ ನಡ ಬಾಗಿಲ್ದಾಗ ಇವ್ರು ಓಡಾಡ್ತಾರೆ. ಸುಮ್ಮನೆ ಹಾಕಿದ್ರು ಎಷ್ಟು, ಒಂದು ನಿಮಿಷನೂ ಬಿಡೋದಿಲ್ಲ ತನು. ಹಾಗಾಗಿ ಅವ್ರಿಗೆ ಆಟ ಆಡೋಕೆ ಮತ್ತೆ ಅನುಕೂಲ ಇಲ್ದಂಗೆ ಆಗತ್ತಂತೇಳಿ ಇಲ್ಲಿ ಹಾಕೋದಿಲ್ಲ ರೀ. ನಾನು ಹಾಕ್ಬೋದಿತ್ತು. ಇಲ್ಲಿಗೂ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಅಂತ ಮಾಡಿರ್ತೈತಲ್ರಿ. ಇಲ್ಲಿ ಹಾಕಿದ್ರೆ ಈ ಮ್ಯಾಟ್ ಇಲ್ಲಿಗೆ ಬರೋದ್ರಿಂದ ಸುಮ್ಮನೆ ಈ ಥರ ಹಾಕಿದ್ದು ಉಳಿಯೋದಿಲ್ಲ ಭಾಳತ್ತು. ಮೇನ್ ಡೋರ್ ಅಡ್ಡಾಡೋದ್ರಿಂದ ಆಗೋದ್ರಿಂದ ಅಲ್ಲೇ ಆದರೆ ನಡೆಯುತ್ತೆ. ಆ ಕಡೆ ಈ ಕಡೆ ಸ್ಪೇಸ್ ಐತಂದರೆ ಬಿಟ್ಟು ಅಡ್ಡಾಡ್ತಾರೆ. ಬರೀ ಈಗ ಮತ್ತು ಮುಂದಿನ ಕೆಲಸ ನೋಡೋಣ. ಸ್ನೇಹಿತರೆ ಈಗ ನೋಡಿರಿ, ನನ್ನದು ಜಳಕ ಆಯಿತು. ನಾನು ಇವತ್ತು ಫಸ್ಟು ನಡುವೊಮ್ಮೆ ತೊಗೊಂಡಿದ್ದು ಸೀರೆ ಇದು ಪತ್ಲ ಅಂತೀವಲ್ರಿ, ಅದು ಭಾಳ ಸಾಫ್ಟಾಗಿ ಮಸ್ತ್ ಐತಿ. ದಿನಾನು ಉಡ್ಬೋದು, ಹಂಗೈತಿ. ಅಷ್ಟು ಕಂಫರ್ಟಾಗಿ ಉಟ್ಕೊಂಡೀನಿ. ಆದರೆ ಏನು ಗೊತ್ತ್ರಿ, ಕಲರು ವೈಟ್ ಮತ್ತು ಬ್ಲ್ಯಾಕ್ ಸ್ವಲ್ಪ ಲೈಟ್ ಪರ್ಪಲ್ ಕಲರ್ ಮಿಕ್ಸ್ ಇರೋದ್ರಿಂದ ಭಾಳ ಹೊಲ್ಸು ಕಾಣತ್ರಿ. ಏನೇನು ಡೈಲಿ ಹಾಕ್ಕೊಂಡು ಕೆಲಸ ಮಾಡೋದಾದ್ರೆ. ಹಾಗಂದು ಇವತ್ತು ಅಮಾವಾಸ್ಯೆ ಹೇಗೋ ದೇವಸ್ಥಾನಕ್ಕೆ ಹೋಗಿ ಬರೋದು ಐತ್ರಿ. ಹಾಗಾಗಿ ಉಟ್ಕೊಂಡ್ರೆ ಆಯ್ತು ಅಂತೇಳಿ ಉಟ್ಕೊಂಡೆ. ಡ್ರೆಸ್ ನೋಡಿದೆ, ಡ್ರೆಸ್ಸು ಯಾವುದು ಸರಿ ಅನಿಸ್ಲಿಲ್ಲ. ಅದಕ್ಕೆ ಇದು ಮಾಡ್ರೆ ಇಲ್ಲ ಪತ್ತ ಉಟ್ಕೊಂಡ್ಬಿಡಲ್ಲ ಏನಾಗುತ್ತೆ ಅಂತಂದ್ರೆ. ಹಾಗಾಗಿ ಇವತ್ತು ಪತ್ಲ ಉಟ್ಕೊಂಡು ನೋಡ್ರಿ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಹೆಂಗೆ ಉಟ್ಕೊಂಡೇನ್ರಿ, ಸದ್ಯಕ್ಕೆ ಪೂಜೆ ಮಾಡಬೇಕು, ಲೇಟ್ ಆಗುತ್ತೆ ಅಂತೇಳಿ ಅವಸರವಾಗಿ ಹಂಗೆ ಸಿಂಪಲಾಗಿ ಹಂಗೆ ಉಟ್ಕೊಂಡೇನಿ ರೀ. ಈಗ ದೇವಸ್ಥಾನಕ್ಕೆ ಹೋಗುವಾಗ ತೋರಿಸ್ತೀನಿ. ಆಮೇಲೆ ಹೆಂಗೈತೆ ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ. ಅದು ಬ್ಲೌಸ್ ಅಂತೂ ನಿಮ್ಗೆ ಗೊತ್ತೈತಿ, ಅದು ಯಾವುದಕ್ಕಾದ್ರೂ ಸೂಟ್ ಆಗುತ್ತೆ. ಇದು ಬ್ಲೌಸು ಭಾಳ ಇಷ್ಟ ನನಗೆ. ಅದು ಅಷ್ಟು ಬ್ಲೌಸ್ಗಳು ಭಾಳ ಫೇವ್ರೇಟ್ ಆಗಿದೆ ನನಗೆ. ಎಲ್ಲರಿಗೂ ಇದು ಮಾಡೋಕೆ ನೋಡ್ತೀನಿ. ಅಷ್ಟು ಒಂದು ಫೇವ್ರೇಟ್ ಅಂತ ಇರ್ತಲ್ರಿ, ಅದ್ರೊಳಗೆ ಇದೊಂದು ನಂಗೆ ಬ್ಲೌಸ್ ಒಳಗಂದ್ರೆ ಇದು. ಈಗ ಯಜಮಾನ್ರಿ ಸ್ನೇಹಿತರೆ ಈಗ ನೋಡ್ರಿ, ಪೂಜೆ ಎಲ್ಲ ಆಯಿತು. ಟೈಮ್ 7:30 ಆಗಿತ್ತು. 7:30 ಆಗಿತ್ತು. ಏನಕ್ಕಂದ್ರೆ ನಾನು ಬಿಚ್ಚಿನ
ಹೆಂಗೆ ಗೊತ್ತಾ ಸಾರಿ ಮಾ ಅದು ಮನೆಯಿಂದ ಲೂಸ್ ಆಗ್ಬಿಟ್ಟೈತೆ ನಮ್ಮ ಗಂಟೆ ಬರೀ ಬಿಚ್ಚೋದು ಮಾಡತ್ತೆ ಹಾಂ ಬರ್ರಿ ಈಗ ಬಿಸಿನೀರು ಕಾಯ್ತಿದ್ದೀವಿ ನೀರು ಕುಡಿದು ಸ್ವಲ್ಪ ಕರಿ ಚಹಾ ಮಾಡ್ಬೇಕಂತ ಯಜಮಾನ್ರಿಗೆ ಗೊತ್ತಿಲ್ಲ ಏನೋ ಚಹಾ ಕೇಳಾರಲ್ಲ ಚಹಾ ಕೇಳದೆ ಇರೋರು ಚಹಾ ಕೇಳಾರ ಮಾಡಬೇಕಲ್ರಿ ಮತ್ತೆ ಇಷ್ಟಾದ್ರೂ ಜಳಕ ಮಾಡಿಲ್ಲ ನೋಡ್ರಿ ಇನ್ನು ಇಬ್ರು ಮೂರು ಮಕ್ಳು ಯಾಕೆ ಬಂದು ಇಬ್ರು ಮಕ್ಕಳು ನಾನು ಇಷ್ಟೊತ್ತಾತ ಜಳಕ ಮಾಡಿ ಪಾಪ ಬಿಟ್ಟು ಬರ್ತಾನ ಲೇಟರ್ ಅವ್ನು ಚಿಂತ್ರಿ ನಿಮ್ದಿನ ಯಾವಾಗ ನಾನು ಗ್ಲಾಸ್ ತರಿಸ್ತೀನಿ ಹಾಂ ಬಂದೆ ಹಿಡಿ ಹಾಕ್ತಿಂತಾರೆ ಈಗ ನೋಡ್ರಿ ಸ್ನೇಹಿತರೆ ಲೆಮನ್ ಟೀ ರೆಡಿ ಆಯಿತು ಮಸ್ತಾಗಿತ್ತು ರೀ ಪೂರ್ತಿ ಆರೋಗ್ಯಕರ ಆಗೋಗಿದೆ ದಿನ ಹಾಲೇ ಮಾಡ್ಕೊಂಡು ಚಹಾ ಕುಡಿಯೋಕ್ಕಿಂತ ಈ ಥರ ಮಾಡ್ಕೊಂಡ್ರೆ ಹೆಲ್ದಿ ಅದು ನಂದ್ರಿ ನನಗೆ ತಲೆ ಮತ್ತಿತ್ತು ಹಾಲು ಇರಲಿಲ್ಲ ಸುಮ್ಮನೆ ಕರಿ ಚಹಾ ಮಾಡಂತಂದು ಕರಿ ಚಹಾ ಮಾಡಂದು ಆಮೇಲೆ ಮತ್ತೆ ಲೆಮನ್ ಇತ್ತಲ್ಲ ಎಲ್ಲ ಹದಿ ಹಾಕಿ ಇಲ್ಲ ರೆಂಡು ಮಾಡಿ ಇವ್ರು ಏನಾದ್ರು ಸಕ್ಕರೆ ಹಾಕ್ತಾರೆ ನಾನು ಡಿಫ್ರೆಂಟಾಗಿ ಬೆಲ್ಲ ಹಾಕಿನಿ ಅಷ್ಟು ಮತ್ತೇನಿಲ್ಲ ಬೆಲ್ಲ ಮತ್ತೇನಿಕ್ಕಿರಿ ಅಲ್ಲ ಜಜ್ಜಾಕಿವಿ ಸೋಸ್ಕೊಂಡಿದ್ದು ಚಾಪಡಿಯಾಗಿ ಕುದಿಸಿದ್ರಿ ಸೋಸ್ಕೊಂಡಿದ್ದು ಲೆಮನ್ ಹಿಂಡಿವಿ ಆಯ್ತು ಇಷ್ಟ ನೋಡಿ ಟೇಸ್ಟ್ ಹೆಂಗಿರುತ್ತಲ್ಲ ಎಷ್ಟು ಡಿಫ್ರೆಂಟ್ ಇರುತ್ತೆ ಟೇಸ್ಟ್ ಅಲ್ಲ ಅದಕ್ಕೆ ಪುದೀನ ಹಾಕಿದ್ರೆ ಆಯ್ತು ಲೆಮನ್ ಆಗ್ತೈತಿ ನಿಮ್ಗೊಂದು ಗೊತ್ತು ಪುದೀನ ಊಟ ಐತ್ರಿ ನಮ್ದು ಪಾಟ್ನ್ಯಾಗ ಬರೀ ತೋರ್ಸ್ತೀನಿ ಬರ್ರಿ ಇಡೀ ಬರ್ರಿ ಎಲ್ರಿ ಬಂದ್ರಿ ಎಂತ ಅಂದ ಚುಚ್ಚಿತ್ತಲ್ಲ ಆ ಹೊಟ್ಟೆ ನೋಡಲ್ಲ ಇಷ್ಟು ಹೌದು ಪುದೀನ ಬೆಳಾಕತ್ತೀರಿ ಎರಡೆಲ್ಲ ಹಾಕೊಂಡ್ಬಿಡಿ ಹಾಕೊಂಡ್ಬಿಡೋದು ಬೇಡ ತಡ್ರಿ ಬೇಡ ಇನ್ನು ಸಿಗಿಲಿ ಅಯ್ಯೋ ಪುದೀನ ಹಾಕಿದ್ರು ನೋಡ್ರಿ ಏನು ಗೊತ್ತ ಸ್ನೇಹಿತರೆ ಅದು ಪುದೀನ ಹತ್ತತನ ನಂಗೆ ಗೊತ್ತಿಲ್ಲ ನಮ್ಮ ತಂಗಿ ಅವತ್ತು ನಿಮ್ಮ ರೇಣುಕ ಇದ್ದಾಗ ಪುದೀನ ತಂದಿದ್ರು ಇವರು ಮತ್ತು ಪಲಾವ್ ಮಾಡಿದ್ದೆ ಅದನ್ನ ಸೋಸಿ ಹೋಗಕತ್ತಿದ್ದೆ ಅವಳು ಹೇಳಿದ್ಲೆ ಯಾಕೆ ಇದು ನಮ್ಮ ಓಣಾಗ ಒಬ್ರು ಹಚ್ಚಾರ ಗನ್ನ ಮಂಡ ಹತ್ತಿತ್ತಂದ್ರೆ ಹೋಗೋದೇ ಇಲ್ಲ ಬೇರೆ ರೀತಿ ಬೇಕಾ ಚುಚ್ಚು ನೋಡೋ ಹತ್ತತ್ತ ಅಂತೇಳಿ ಹೋಗಿ ಇಟ್ಟು ಹೋಗಿದ್ರಿ ಅದು ಅಷ್ಟು ಚಂದ ಹತ್ಕೊಂಡೈತ್ರಿ ಒಂದು 5-6 ಇವನ್ನ ಕಡ್ಡಿ ಚುಚ್ಚು ಹೋಗ್ಯಾಳ ಅದು ಬೇರೆ ಇದ್ದಿದ್ದು ಅಂತೂ 2-3 ಇಷ್ಟು ಚಿಕ್ಕೊಂಡವು ಮತ್ತು ಎಲ್ಲಿಗೆ ನೋಡ್ರಿ ಎಷ್ಟು ಚಂದ ಚಿಗುರು ಬಿಟ್ಟವು ಹಾಕಿ ನೋಡ್ರಿ ಯಜಮಾನ್ರಿ ಈಗ ಒಂದು ಹಾಂ ಕಾಣುತ್ತೆ ನೋಡ್ರಿ ಭಾಳ ಖುಷಿ ಆಯ್ತು ನಂಗೆ ಪುದೀನ ಭಾಳ ಇಷ್ಟ ರೀ ಎಲ್ಲ ಸೊಪ್ಪಿನಾಗ ಪುದೀನ ಸೊಪ್ಪು ಭಾಳ ಇಷ್ಟ ನಮ್ಮ ಮನೆಯಾಗ ಹೊಟ್ಟಾಗತೈತಿ ಹೌದಲ್ಲ ಆಮೇಲೆ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವ ಪುದೀನ ಸೊಪ್ಪಿಂದ ಹಾಗಾಗಿ ಪುದೀನ ಭಾಳ ಇಷ್ಟ ಅಂದ್ರಲ್ಲ ಅದಕ್ಕೆ ಪುದೀನ ಪಲ್ಯನೂ ಮಾಡ್ತಾರೆ ಅಂದ್ಕೊಂಡಿದ್ದೆ ನಾನು ಮಾಡೋಣ ಪುದೀನ ಟೀ ಪುದೀನ ಪಲಾವ್ ಪುದೀನ ಚಟ್ನಿ ನಂಗೆ ಸ್ವಲ್ಪ ಕೊಡ್ರಿ ಇದು ಟೆರೆಸ್ ಗಾರ್ಡನ್ ಮಾಡ್ಕೊಂಡಿರಲ್ರಿ ತೋರಿಸ್ರಿ ಮಾಡಿದ್ರಿ ಅಂದಿರಿ ಇನ್ನೂ ಇಲ್ರಿ ಇನ್ನೂ ಅದಕ್ಕಿನ್ನ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡ್ವಿ ಮಾಡಿದಾಗ ತೋರಿಸ್ತೀವಿ ಸದ್ಯ ಅಂತ ಇನ್ನೂ ಮಾಡಾಕ್ತೀವಿ ಹಿಂಗಿರ್ಲಿ ಹೂ ಚಂದಾಗೈತಿ ಮನೆ ಹೇಳ್ತಾರೆ ಮನೆ ಚಂದಾಗೈತಿ ಹೂ ಹಿಂಗ ಹಾಂ ತನು ಹೇಳ್ತಾನೆ ಈಗ ತನು ಚಂದಾಗೈತಿ ಈಗ ಚೆನ್ನಾಗಿಲ್ಲ ಯಮ್ಮಿ ಆಗೈತೆ ಬರ್ರಿ ಹೋಗೋಣ ಬರ್ರಿ ಹೌದಾ ನೋಡ್ರಿ ಸ್ನೇಹಿತರೆ ಹೊಂಟಿವ್ರಿ ದೇವಸ್ಥಾನಕ್ಕೆ ನಾವು ಯಜಮಾನ್ರಿ ನಾವು ಮ್ಯಾಚಿಂಗ್ ಹೋಗಿ ನೋಡಿ ಅಲ್ರಿ ನಾನು ಮ್ಯಾಚಿಂಗ್ ಆಗಿನಿ ನಾನು ಪ್ಯಾಂಟ್ ಟೈಮ್ ಎಷ್ಟೈತೆ ಅವಂಗೆಲ್ಲ ಗಮನ ಆ ಕಡೆ ಸ್ಕೂಲಿಂದ ನಾನು ಸ್ಕೂಲಿಗೆ ಬಿಟ್ಟು ಬರ್ರಿ ನನಗೆ ಲೇಟ್ ಆಗುತ್ತಾ ಅದು ಇದು ಅಂತ ಅಂದ್ರೆ ಫಸ್ಟ್ ಟೈಮ್ ನಾವು 8 ದೇವಸ್ಥಾನಕ್ಕೆ ಬಂದಿದ್ರಿ ಅದು ಎಲ್ಲ ರೆಡಿಯಾಗಿ ಈ ಥರ ಸ್ವಂತ ಮನೆಗೆ ಬಂದ್ಮೇಲೆ ಇತ್ತು ನಂದು ಲೇಟ ಹೌದ್ರಿ ನಂದು ಭಾಳ ಲೇಟ್ ಆಗ್ತೈತಿ
ನೋಡಿ ಚೆಕ್ ಮಾಡ್ಕೊತೀನಿ ಆಗಲ್ಲ ಒಂದ್ಸಲ ನಮಸ್ಕಾರ ಮಾಡಿರಿ ಮತ್ತು ಹೋಗುವಾದ್ನಾಗ ಒಂದ್ಸಲ ಒಬ್ಬರು ಇಲ್ಲಿ ದೊಡ್ಡರ ನಮಸ್ಕಾರ ಮಾಡಿರಿ ಅದನ್ನು ನೋಡಿ ಮತ್ತೊಂದು ಸಲ ಮಾಡಿರಿ ಎಲ್ಲೇ ಹೋದ ದೇವಸ್ಥಾನಕ್ಕೆ ಫಸ್ಟ್ ಹೋದ ತಕ್ಷಣ ನಮ್ಮ ತನೂ ಸ್ಟಾರ್ಟ್ ಮಾಡ್ತೇನೆ ರೀ ಜೀವ ನಮಸ್ಕಾರ ಹಾಕಕ್ಕೆ ಅದು ಪ್ರದಕ್ಷಿಣೆ ಹಾಕೋದು ಕೈ ಮುಖಂಡು ಪ್ರದಕ್ಷಿಣೆ ಹಾಕೋದು ಬರ್ರಿ ಬರ್ರಿ ಸ್ನಾನ ಮಾಡಿ ಬರ್ರಿ ಏನಾಯ್ತು ಬೆಲ್ಟ್ ಚಪ್ಪಲ್ ಹಾಕೊಂಬಂದಾನ ಬೆಳಗಿನ ಬಿಸಿಲು ಎಷ್ಟು ಚಂದ ಕಾಣುತ್ತೆ ಎಳೆ ಬಿಸಿಲು ಅಂತಾರಲ್ಲ ಈರಣ್ಣ ದೇವಸ್ಥಾನ ಹಿಂಗಾದ್ರೆ ಪ್ರಿಂಟ್ ಬಸವಣ್ಣ ನಮಸ್ಕಾರ ಮಾಡ್ರಿ ಓಕೆಪ್ಪ ಹೇಳಿ ಪೈಸೆ ಕೊಟ್ಟು ಬಾಗಲ್ಲ ತಗೋ ತಾನು ಮನೆ ಇಟ್ಟು ಬಂದೇನೆ ಸ್ನೇಹಿತರೆ ದೇವಸ್ಥಾನದಿಂದ ಮನೆಗೆ ಬಂದ್ರಿ ಅಲ್ಲಿಂದ ಹಂಗೆ ಹೊರಗೆ ಹೋಗ್ಬಿಡ್ತಲ್ರಿ ಹಾಗಾಗಿ ಮನೆಗೆ ಬಂದ್ವಿ ಈಗ ಟೈಮ್ ಆಗೈತೆ ಹಂಗಾಗಿ ನಾಷ್ಟ ಮನೆ ಮಾಡಲ್ಲ ಹಾಗಾಗಿ ಹೊರಗೆ ಹೋಗಿ ನಾಷ್ಟ ಮಾಡಿಕೊಂಡು ಮನೆಗೂ ಡಬ್ಬಿ ತಗೋ ಅಲ್ಲೇ ಸ್ಕೂಲ್ಗೆ ಬಿಟ್ಟು ಬರ್ತೀವಿ ವಾಪಸ್ ಬರುವಾಗ ಹೋಪ ಈಗ ನಾಷ್ಟ ಮಾಡಕ್ಕೆ ಹೊಂಟೀವ್ರಿ ಅಲ್ಲಿ ಜೈಜಿ ಹತ್ರ ಪ್ರಸಾದ ಮಾಡಿದ್ರಿ ಅದನ್ನ ತಿಂದ್ರಂತ ಅದನ್ನ ಹೇಳತ್ತೆ ಅಂತಾನು ರೀ ಡ್ರೆಸ್ ಚೇಂಜ್ ಮಾಡೋದು ಬೇಡ ಸರಿ ಬರೀ ಹೋಗ್ಬೇಡಿ ನಿಂಗೆ ಇನ್ಫಾರ್ಮ್ ಆಗ್ತೀನಿ ತಡಿ ಸ್ನೇಹಿತರೆ ಈಗ ನೋಡ್ರಿ ದೇವಸ್ಥಾನದಿಂದ ಬಂದು ಸ್ವಲ್ಪ ತಂದು ವಿಡಿಯೋ ಅಪ್ಲೋಡ್ ಮಾಡೋದಾದ ಕೆಲಸ ಇತ್ತು ಮಾಡ್ಕೊ ಕೂತ್ಕೊಂಡಿದ್ದೆ ಏನು ಗೊತ್ತ್ರಿ ಈಗ ಮನೆ ಎಲ್ಲ ಏರ್ದಾಗ್ದಂಗೆ ಅಂತಾರೆ ನಮ್ಮ ಕಡೆ ಅಂದರೆ ಪಿನ್ ಡ್ರಾಪ್ ಸೈಲೆನ್ಸ್ ಅಂತಾರಲ್ರಿ ಹಂಗೆ ಮಕ್ಳು ಏರ್ದಾಗ್ದಾಗ ತಪ್ಪದೋಗಿ ಮುಕ್ಕೋತಾರಲ್ಲ ಹಾಗಾಗಿ ನಮ್ಮ ಮನೆ ಏರ್ದಾಗ್ದಂಗೆ ಆಯ್ತು ಯಾಕಂದ್ರೆ ಒಂಚೂರು ಸೌಂಡ್ ಇಲ್ಲ 3 ಜನನ ಮಕ್ಕೊಂಡಾರ ಯಜಮಾನ್ರಿಗೆ ಆರಾಮ ಇಲ್ದಂಗೆ ಆಗೈತಿ ಸ್ವಲ್ಪ ವಾಮಿಟಿಂಗ್ ತಲೆ ಸುತ್ತಿ ಬರತೈತೆ ಅಂತ ಸ್ವಲ್ಪ ಪಿತ್ತ ಜಾಸ್ತಿ ಆಗಿರ್ಬೇಕು ರೀ ಹಾಗಾಗಿ ವಾಪಸ್ ಅಂಗಡಿಗೆ ಹೋಗಲಿಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೆ ಅವರು 10 ಗಂಟೆಯಿಂದ ದೇವಸ್ಥಾನದಿಂದ ಬಂದಮೇಲೆ ಆದ್ರೆ ಆಗಲಿಲ್ಲ ಅಲ್ಲಿ ನಾಷ್ಟಕ್ಕಂತ ಹೋಗಿದ್ವಲ್ಲ ಅಲ್ಲಿ ನಾಷ್ಟ ಸತಿ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಹಾಗೆ ಒಂದು ಎಳ್ನೀರು ಕುಟ್ಕೊಂಡು ಬಂದು ಮಲ್ಕೊಂಡ್ರು ತನು ಮಲ್ಕೊಂಡಾರಲ್ಲ ಅವರು ನಾನು ವಾರ್ನ್ ಮಾಡಿ ಬರೋ ಅಷ್ಟೊತ್ತಿಗೆ ನೀವು ಸೈಕಲ್ ಆಡುವಾಗೂ ಜಾಸ್ತಿ ಸೌಂಡ್ ಮಾಡೋಂಗಿಲ್ಲ ಸ್ವಲ್ಪ ಆಡಬೇಕು ಸೈಲೆಂಟಾಗಿ ಇರಬೇಕಂತ ಹೇಳಿದಕ್ಕೆ ಅಷ್ಟು ಏನು ಶಿರ್ಸಾ ವಯಸ್ಸು ಪಾಲಿಸ್ತಾರೆ ನಾವು ಹೇಳಿದ ಮಾತಿದ್ರು ತನು ಬಟ್ಟೆ ಹೋಗುತ್ತಂದು ಮತ್ತು ಮಧ್ಯಾಹ್ನ ಕಡೆಗೆ ಏನಾದರೂ ಪ್ಲ್ಯಾನ್ ಮಾಡ್ತಾರೆ ಸ್ನೇಹಿತರೆ ನಮ್ಮ ಮಕ್ಕೊಂಡ್ರಿ ಎಲ್ಲರೂ ಮಕ್ಕೊಂಡಾರ ಇಲ್ಲಿ ಮನು ಇಲ್ಲಿ ಸೋಫಾ ಮೇಲೆ ತನು ಅದು ಟೈಮ್ ನೋಡ್ರಿ ಅಲ್ಲಿ ಈಗ 11 ಅಂದರೆ ಅವ್ರು ಮಲ್ಕೊಂಡು ಕರೆಕ್ಟ್ 10 ಮಲ್ಕೊಂಡಾರೆ ಅರ್ಧ ತಾಸಾಗೈತೆ ಮಲ್ಕೊಂಡಿದ್ರೆ ಸ್ವಲ್ಪ ಫ್ರೆಶ್ ಹಾಕೋರು ಬಿಡ್ರಿ ಹಂಗೆ ನಾನು ಸುಮ್ಮನೆ ಇದ್ದೆ ಬೆಳಿಗ್ಗೆ ಮುಗಿಸ್ಬಾರ್ದು ಅನ್ನೋದಿತ್ತು ಅಂದರೆ ಬೆಳಿಗ್ಗೆ ನನ್ನ ಜೊತೆ ಬೇಗ ಎದ್ರಿ ಇವತ್ತು ಅವರು 6 ಗಂಟೆಗೆ ಹಿಂಗೆ ಎದ್ದಾರ ಹಂಗಾಗಿ ನಿದ್ದೆ ಬೇಗ ಬಂದೈತೆ ಅದು ಮಲ್ಕೊಂಡ್ಬಿಟ್ರೆ ಮಲ್ಕೊಳ್ಳಿ ಮಕ್ಕಳೆಲ್ಲ ಏನಾಗುತ್ತಾ ಅಂತೇಳಿ ಅವ್ರಿಗಿಂತ ಆರಾಮಿಲ್ಲ ಸಹಜ ಮತ್ತು ಆರಾಮಿದ್ದಾಗ ಮತ್ತು ಮಕ್ಕಳು ಕೂಡ ಮಕ್ಕಳದು ಟೈಮಿಂಗ್ ಏನು ನೋಡೋದಿಲ್ಲ ಅವರು ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಟೈಮು ಇಷ್ಟು 2 ಗಂಟೆ ಆಗೈತ್ರಿ ಈಗ ನಾವು ಹೊಂಟೀವಿ ಇಷ್ಟು 4 ಜನ ನಾವು ಹೊಂಟೀವಿ ಓಪಾಯ್ ಅಲ್ಲಿ ಜಜ್ಜಿಗೆ ಹೊಂಟೀವ್ರಿ ಅಲ್ಲೆಲ್ಲ ಬಲ್ಲು ನಾವು ಇರ್ತಾವಲ್ರಿ ಒಂದು 9 ಸರಿ ಆಯ್ತು ಅದಕ್ಕೆ ಹೊಂಟಿದ್ದು ರೀ ನಾನು ಈಗ ಡ್ರೆಸ್ ಚೇಂಜ್ ಮಾಡಿದ್ರಿ ಇದೊಂದು ಫಿಕ್ಸ್ ಐತಲ್ರಿ ರೆಡ್ ಕಲರ್ ಲೆಗಿನ್ ಜೊತೆಗೆ ಈ ಟಾಪು ಇದನ್ನು ಹಾಕ್ಕೊಂಡೆ ಹಾಗಾಗಿ ಮತ್ತೆ 3 ಸರಿ ನೋಡ್ರಿ ಇವತ್ತಿನ ಡ್ರೆಸ್ ಚೇಂಜ್ ಮಾಡಕ್ಕೆ ನಾನು ಫಸ್ಟ್ ಬೆಳಿಗ್ಗೆ ಅದು ಸೀರೆ ಪತ್ಲ ಆಮೇಲೆ ಅದು ಯೆಲ್ಲೋ ಕಲರ್ ಟಾಪು ಮತ್ತು ಈಗ ಇದು ಮತ್ತು ತನಗನೂ 3 ಸರಿ ಡ್ರೆಸ್ ರೀ ಅವು 3 ಸಲ ಆಯ್ತು ಯಜಮಾನ್ರದ್ದು ಮಾತ್ರ ಒಂದೈತಿ ಹೇಳ್ರಿ ನಂದಾಯ್ತು ತಲೆ ಒಂದು ಬಾಚ್ಕೋಬೇಕು ನೋಡ್ರಿ ತನ್ನ ಶೂ ತಾನು ಹಾಕೊಳ್ಳೋದು ಕಲ್ತ್ಬಿಟ್ಟಾನ ಈಗ ನಂಗೆ ಇದೊಂದು ಕೆಲಸ ಬಿಡಿಸಿದ ದೊಡ್ಡವನಾಗೇನ ರೆಡಿ ತನು ರೆಡಿ ಹಾಂ ಸೂಪರ್ ಹಾಂ ನೋಡ್ರಿ ನಮ್ಮ ಮನೆಗೆ ಎಲ್ಲ ಉಲ್ಟಾ ರೀ ಹೆಣ್ಮಕ್ಳು ನಾ ರೆಡಿ ಆದ್ರೂ ಇವ್ರು ಯಜಮಾನ್ರಿಗೂ ರೆಡಿ ಆಗಲ್ಲ ಇವ್ರು ಲೇಟ್ ಆಗ್ಯವ್ರು ನಮ್ಮ ಮನೆಗೆ ಭಾರಿ ಉಲ್ಟಾ ರೀ ಎಲ್ಲರೂ ಒಂದೇ ಹೆಣ್ಮಕ್ಳು ಲೇಟ್ ಮಾಡ್ತಾರೆ ನಾನು ಪಟ್ಟನ್ನು ಒಂದು ಡ್ರೆಸ್ ಹಾಕೊಂಡು ಒಂದು ಜಡಿ ಹಾಕೊಂಡು ರೆಡಿ ಆಗ್ಬಿಡ್ತೀನಿ ರೀ
ಸೂಪು ಬೂಟ್ ಹಾಕೊಂಡು ಭಾಳ ನಾನು ಹಂಗಲ್ರಿ ಅದು ಹೇಳಾಕತ್ತಿಲ್ಲ ನಾನು ಅದನ್ನ ಮಾಡಲ್ರಿ ಅದು ಮಾಡ್ತಾರೆ ಅಂದಿಲ್ಲ ನಾನು ಮೊಬೈಲ್ ಬಿಟ್ಟು ಬರಾಕವಲ್ಲ ಅಂತಾರಿ ಹಂಗ ಬಂದ್ಬಿಟ್ಟಿರ್ತೇನ್ರಿ ಹೌದು ಅಂತೆ ಹಾಂ ನಿಮ್ದ ಕರೆಕ್ಟ್ ಹೆಂಗೈತಿ ಪ್ರಸಾದ ಮಸ್ತ್ ಐತಿ ದೈವದೊಳಗೆ ಭಾರಿ ಇರ್ತೈತಲ್ಲ ದೇವಸ್ಥಾನ ಗಾಡಿ ಮತ್ತೆ ಏನು ಗೊತ್ತ್ರಿ ಗೋಧಿ ಹುಗ್ಗಿ ಹಾಲಕ್ಕಿ ಬದ್ನಿಕಾಯಿ ಪಲ್ಯ ಮುಂದೆ ಅನ್ನ ಸಾರು ನಮ್ಮ ಕಡೆ ಮಮ್ಮಿ ಮಮ್ಮಿ ಪಪ್ಪ ಪಪ್ಪ ಮಮ್ಮಿ ಸೂಪರ್ ಐತ್ಯಾ ಸ್ವೀಟ್ ಸೂಪರ್ ಐತ್ಯಾ ಸರಿ ಆಯ್ತು ಈಗ ನೋಡ್ರಿ ಸ್ನೇಹಿತರೆ ಅಂಗಡಿಗೆ ಹೊಂಟ್ರೆ ಯಜಮಾನ್ರು 4:30 ಆಗಿದ್ರಿ ಟೈಮು ಹಾಂ ಅಲ್ಲಿ ಕಂಪೌಂಡ್ ಮೇಲೆ ಹ್ಞೂ ಪಂಪ್ ತೊಲ್ಲೆ ಹ್ಞೂ ಮುಚಿನ್ ಹಾಂ ಮುಚಿನ್ ಟನ್ 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 ಟಣ ಅದು ಟನ್ ಟನ್ ಆಗತ್ತ ತನ್ನ ಕೈಯಾಗ ಪಂಪ್ ತೊಲ್ತೀನಿ ಎಲ್ಲರ ನಮ್ಮ ತನು ನಾನು ಇನ್ನಿಲ್ಲಾಗ್ನಾಗ ಅವ್ನ ಮಾತು ಕೇಳಿ ಎಲ್ಲರೂ ಎಷ್ಟು ಇಷ್ಟಪಟ್ಟಿರಿ ಅವನು ಹಂಗೆ ಇರ್ತಾನೆ ನೋಡ್ರಿ ದಿನವಿಡೀ ಹಂಗೆ ಒಟ್ಟು ಮಾತಾಡೋದು ಈಗ ನಾನು ಅಂಗಡಿ ಬರ್ತೀನಿ ಹಠ ಮಾಡಾಕ್ತಿದ್ರಿ ಇಬ್ಬರು ಅವ್ರ ಜೊತೆ ಹಂಗೆ ಇರ್ತೀನಿ ಅಂತೇಳಿ ಅಲ್ಲಿ ಪೊಲೀಸರು ಇರ್ತಾರೆ ಅಕ್ಕಪಕ್ಕ ಹಾಗಾಗಿ ಇಬ್ಬರನ್ನ ಕರ್ಕೊಂಡೋಗಿ ಒಂದೊಂದು ಚಾಕ್ಲೇಟ್ ಕೊಡಿಸಿ ಬಲೂನ್ ಕೊಡ್ಸಂಬಂದು ಬಿಟ್ಟು ಹೋದ್ರು ನೋಡ್ರಿ ಈಗ ಸ್ನೇಹಿತರೆ ಈಗ ನೋಡ್ರಿ ಯಜಮಾನ್ರ ಅಂಗಡಿಗೆ ಹೋದ್ರಲ್ರಿ ನಾನು ಎದ್ದು ಸಂಜೆ ಕೆಲಸ ಎಲ್ಲ ಮಾಡಿದೆ ನಾಳೆಗೆ ದೋಸೆ ಮಾಡ್ಬೇಕಂತೇಳಿ ದೋಸೆಗೆ ಎಲ್ಲ ಅಕ್ಕಿ ಬೇಳೆ ಹಾಕಾಕತ್ತೀನಿ ರೀ ಕಡ್ಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ಕಲರ್ ಚಂದ ಬರ್ತೈತಿ ದೋಸೆ ಅಂತ ಸ್ವಲ್ಪ ಕಡ್ಲೆಬೇಳೆ ಹಾಕ್ತೀನಿ ನಾನು ಅಕ್ಕಿ ತೊಗೊಂಡಿನಿ ಇಷ್ಟು ನೋಡಿಗೆ ತೊಳ್ಕೊಂಬರ್ತೀನಿ ಹಾಕ್ಕೊಂಡು ಏನಾಯ್ತಂದ್ರೆ ಅಲ್ಲಿ ದೇವಸ್ಥಾನದಿಂದ ಬಂದ್ಬಿಟ್ಲೆ ಹಾಕ್ಬೇಕು ಅಂದ್ಕೊಂಡ್ರಿ ನೆನಪಾಗಲಿಲ್ಲ ಸುಸ್ತು ಅನಿಸ್ಬಿಡುತ್ತೆ ಭಾಳ ಬಿಸಿಲಾಗ ಹೋಗಿ ಬಂದಿದ್ದಕ್ಕೆ ಬಂದಾಗ ರೆಸ್ಟ್ ಮಕ್ಕೊಂಬಿಟ್ಟೇನಿ ರೀ ಎದ್ದ ಬರಲಿಲ್ಲ ಸ್ವಲ್ಪ ಮೆಂತ್ಯ ಕಾಳು ಹಾಕ್ತೀನಿ ಹಾಗಾಗಿ ಲೇಟ್ ಆಗ್ತೈತ್ರ ಅಲ್ಲೇ 5:30 ಐತಿ ಪರವಾಗಿಲ್ಲ ಒಂದು 4-5 ಗಂಟೆ ನಾನು ಎಂತ ಇಲ್ಲ ಅಂದರೂ 11:30-12 ಮಕ್ಕೋತೀನಿ ಅಷ್ಟೊತ್ತರ್ಗಿನ ಅಂದ್ರೆ ಸಾಕು ನೆನೆಸಿ ರುಬ್ಬಿ ಇಡಕ್ಕೆ ಬರ್ತೀರಿ ಒಂದು ಹಾಕತ್ತೀನಿ ಏನು ತೋರಿಸ್ಲಿ ನಿನ್ನ ತೋರಿಸ್ಕೊಂತೀರಿ ಒಂದು ಸೆಕೆಂಡ್ ಬಂದ್ರಿ ನಮ್ಮ ತನ್ಮಯ್ ನಿಮ್ಮ ಮಮ್ಮಿ ನಾ ತೋರಿಸಿಲ್ಲ ಸ್ವಲ್ಪ ಬ್ಯಾಡಕಂದ ಜೇಜಿಗೆ ಇಡ್ಬೇಕು ಈಗ ಹಾಂ ತರ್ತೀನಿ ಒಂದ್ತೀನಿ ಅವ್ನಿಗೊಂದು ಕೊಡು ಉದ್ದಿನಬೇಳೆ ಸ್ವಲ್ಪ ಹಾಕ್ತೀನಿ ನಾನು ಅಜ್ಮಾಸ್ ಹಾಕಲ್ಲ ಲೆಕ್ಕದಂಗೆ ಹಾಕ್ತಿದ್ದೆ ಅದು ಈಗ ಭಾಳ ಲೇಟ್ ಆಗೈತ್ರಿ ಎಲ್ಲ ಅಳತಿ ಮಾಡ್ಕೊತ ಕೂಡೋಕ್ಕಾಗಲ್ಲ ಹಂಗಂದ್ರೆ ಅಂದಾಜು ಮೇಲೆ ಹಾಕಿದ್ರೆ ಕರೆಕ್ಟಾಗಿ ಹಾಕಿರ್ತೀನಿ ನಾನು ಸರಿ ಕಲ್ಲ ಈಗ ಇಷ್ಟನ್ನು ಹೋಗಿ ತೊಳ್ಕೊಂಬರ್ತೀನಿ ರೀ ಒಂದು 2 ಸರಿ ತೊಳ್ಕೊಂಬರ್ತೀನಿ ಓಪ ನಮ್ಮನು ಇವತ್ತೇನು ಮೂಡ್ ಬಂದ್ಬಿಟ್ಟಿದೆ ಗೊತ್ತಿಲ್ಲ ರೀ ಹೇಳಿ ಮಮ್ಮಿ ನೀನು ಏನು ಹೇಳ್ಬೇಕು ಹೇಳಿ ಮಮ್ಮಿ ನಾ ಮಾಡ್ತೀನಿ ನೀನು ಯಾಕೆ ಕಷ್ಟಪಡ್ತೀಯ ಅಂತ ನೋಡ್ರಿ ಇಂಥದ್ದು ಮಾಡಕ್ಕೆ ಬರ್ತಾನೆ ಈಗ ಕೈ ಬಿಡಬೇಕಂದ ಗನ್ ಕಿರಿಕಿರಿ ನೋಡ್ರಿ ಅಪ್ಪಾಜಿ ನೀವು ನಾನು ಬಿಟ್ಟು ಹೋಗಿ ಸುಮ್ಮನೆ ಆಡೋದು ದೊಡ್ಡ ಹೆಲ್ಪ್ ನಂಗೆ ನೀವು ಮಾಡೋದು ಇದಕ್ಕೆ 2 ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ರೀ ನೀನು ತೋರಿಸ್ಬೇಕಾ ನಮ್ಮ ತನು ಇಲ್ಲಿ ಏನೋ ಹೇಳ್ತಾನಂತ್ರಿ ಭಾಳ ತತ್ತು ಏ ಮಮ್ಮಿ ನನಗೆ ತೋರಿಸಿಲ್ಲ ಸ್ವಲ್ಪ ನಾ ಏನೋ ಹೇಳ್ತೀನಿ ಅನ್ನಕತ್ತೇನ ತೋರಿಸ್ತ ಏನು ಕೊಡೋಣಮ್ಮ ನಿಂಗೆ ತಗೊಳ್ತೀನಿ ಏನು ಬರೋದಿಲ್ಲ ಅದು ನೆನ್ನಿಲ್ರಿ ಇದು ಹಾಂ ಕೊಡ್ತೀನಿ ನಮ್ಮ ತನು ಏನು ಹೇಳ್ತಾನ ನಂತರ ಕೇಳ್ಕಂದ್ರೆ ಹಾಂ ಹಾಂ ಇವತ್ತು ಅಯ್ಯೋ ಇಟ್ಟು ನಮಸ್ಕಾರ ಮಾಡಿದ್ ನೋಡ್ರಿ ಇವತ್ತು ಸ್ನೇಹಿತರು ಅದು ನೀವೆಲ್ಲ ಹೇಳ್ದಂಗೆ ಕೊಡ ಚೇಂಜ್ ಮಾಡ್ರಿ ತಾಮ್ರ ಚರ್ಗಿಡ್ರಿ ಅಂದ್ರೆ ಅಲ್ಲ ಅದಕ್ಕೆ ಈಗ ತಾಮ್ರ ಚರ್ಗಿ ಇಟ್ಟು ಪೂಜೆ ಮಾಡ್ಬೇಕ್ರಿ ನಮಸ್ತೋಭ್ಯಂ ವರವೇ ಕಾಮರೂಪಿಣಿ ವಿದ್ಯಾರಂಭ ಪರಿಶಾಪಿ ಸಿದ್ಧಿ ಭವತು ಮೇಶ್ವರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಶ್ರೀವಿದ್ಯಾ ಗುರುವೇ ದೇವೋ ಸರ್ವಕಾರ್ಯೇಷು ಸರ್ವದಾ ಓಂ ಓಂ
ಅಕ್ಷತೋಮ ಸದಮಯ ತಮಸೋಮ ಜ್ಯೋತಿರ್ಗಮಯ ವಿದ್ಯೋಮ ಅಮೃತಾಂಗಮಯ ಓಂ ಶಾಂತಿ 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 ಪುಣೆ ಶಂಕರ ಬೇಡ 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 ಜ್ಞಾನವೈರಾಗ್ಯ ಸಿದ್ಧಾರ್ಥ ವಿಶ್ರಾಂತಿಚ ಪಾರ್ವತಿ ಮಾತಾಚ ಪಾರ್ವತಿ ದೇವ ಪಿತಾದೇವ ಮಹೇಶ್ವರ ಪಾಂಡವಶಿವ ಭಕ್ತಾಕ್ಷ ಪದೇಶೋ ಉನ್ನತೇವ ಉನ್ನತ ಪುನಃ ನಮಃ bless our soul, bless our soul, bless my father, bless my father, bless my mother, bless my mother, bless my teacher, bless my teacher, bless my friends, bless my friends, bless everything, bless everything. Thank you God. ಅದ ನೀವೆಲ್ಲ ಶ್ಲೋಕ ಮಂತ್ರ ಪ್ರೇಯರ್ಸ್ ಎಲ್ಲ ಮುಗಿದ್ವಾ? ಹಾಂ, ನೀನೇನು ಹೇಳ್ತೀಪ್ಪ? ನೀ ಹಂಗೆ ನಮಸ್ಕಾರ ಮಾಡಕ್ಕೆ ಹೋಗಿ. ಅಲ್ಲ ನಾನು ಹಿಂದೆ ಮಾಡಿ ಅದ ನಮಸ್ಕಾರ ಮಾಡೋದು. ಸರಿ ಸ್ನೇಹಿತರ, ಪೂಜೆ ಆಯ್ತು ರೀ ನಮ್ಮದು. ಮಮ್ಮಿ ಪಾರ್ಸಲ್ ಏನು ಬಂದೈತೆ ನೋಡಮ್ಮ. ನೋಡೋಣ ನಡಿ. ಒಂದು ಮಿಷದ ಪಾರ್ಸಲ್ ಬಂದೈತ್ರಿ, ಅದನ್ನ ನೋಡೋಣ ಬಾನಾಗ್ರೆ ತಗದ್ ನೋಡ್ರಿ. ನೀವು ಹೇಳ್ದಂಗೆ ಸ್ಟೀಲ್ ಕೊಡ ವಜ್ಜೆ ಆಗೈತ್ರಿ ಅದು ಅಂತೇಳಿ ಹೇಳಿದ್ರಲ್ಲ, ಅದಕ್ಕೆ ತಾಮ್ರದ ಬೆದಿಗೆ ತಂದಿದ್ವಿ ಹೊಸದು, ಅದನ್ನ ಇಟ್ಟು ಪೂಜೆ ಮಾಡಿದ್ವಿ. ಹೌದು ಬಂದ್ಮೇಲೆ ಜೋಡ್ಸಕ್ಕೆ ಕೇಳಿದೆ. ನಂಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಅಷ್ಟು ತಲೆನೂ ಕೇಳ್ಸೋಣ ಈಗ ನಾನು. ಯಾಕಂದ್ರೆ ನಮ್ಮದು ಬೇರೆ ಕೆಲಸ ಅದಾವು, ರಾತ್ರಿ ಅಡುಗೆ ಮಾಡಬೇಕು. ಹಾಗಾಗಿ ಇದನ್ನ ಬೇರೆ ಓಪನ್ ಮಾಡಲಿ. ಹ್ಞೂ, ರಾತ್ರಿ ಆಗೈತಿ. ನಮ್ಮ ಪಪ್ಪ ಅಲ್ಲ ನಮ್ಮ ಪಪ್ಪ ಅಂಜಲ್ಲ ನಾವು ಈಗ ಮಾಡಿವಿ. ಮತ್ತೆ ಮತ್ತೆ ಎಬಿಸಿ ಡೋಂಟ್ ಆಟ ಆಡ್ಲಿವಿ. ಮತ್ತೆ ಮತ್ತೆ ನಿಂದಿ ಟಿವಿ ಜಂಪ್ ಮಾಡೀರಿ. ನಾನು ವಾನತಿ ನೀನು ಬಾಟಲ್ ಐತಿ ಕಾಲತಿ ಆಯ್ತಾ ನಿಂದು? ನೋಡಿ ಫ್ರೆಂಡ್ಸ್, ಈಗ ನಾನು ಮಮ್ಮಿಗೆ ಮಾಡ್ತೀನಿ. ಮಮ್ಮಿಗ ಬೀಟ್ರೂಟ್ ಪಲಾವ್ ಮಾಡ್ತಾಳ. ಬೀಟ್ರೂಟ್ ಪಲಾವ್ ಮಾಡ್ತಾಳ್ರಿ ಈಗ ಮಮ್ಮಿ. ಇವತ್ತು ಬೀಟ್ರೂಟ್ ಸ್ಪೆಷಲ್ ರೀ ನಮ್ಮ ಮನ್ಯಾಗ. ಬೀಟ್ರೂಟ್ ಹಲ್ವಾ ಮಾಡ್ತೀವ್ರಿ, ಬೀಟ್ರೂಟ್ ಪಲಾವ್ ಮಾಡ್ತೀವ್ರಿ. ಖುಷಿ ನೋಡ್ರಿ ಅವ್ನು ಕುಂತ ಕೇಳಾಗ ಸಾಕು. ಇದು ಮತ್ತೆ ಬೀಳ್ತೀನಿ ಇಲ್ಲ ಬಾಟಲ್ ಎತ್ತಿಡಿ ಮೊದ್ಲದು ಮನ ತಾನು. ಬರೀ ಸ್ನೇಹಿತರೆ, ಈಗ ರಾತ್ರಿ ಅಡುಗೆ ಚಲೋ ಮಾಡೋಣ. ಯಾಕಂದ್ರೆ ಇವತ್ತು ಮಧ್ಯಾಹ್ನ ಅಡುಗೆ ಏನು ಮಾಡಿಲ್ಲ ಅಲ್ರಿ, ಅಲ್ಲಿ ದೇವಸ್ಥಾನದ ಪ್ರಸಾದ ತಿಂದು ಬಂದ್ವಿ. 7:20 ಆಗೈತ್ರಿ. ತಾನು ಏನೋ ಗಾಯ ಮಾಡ್ಕೊಂಡ ನೋಡ್ರಿ. ಸರಿ, ಇದೊಂದು ಮ್ಯಾಟ್ ಚೇಂಜ್ ಮಾಡ್ಬೇಕು ಸ್ನೇಹಿತರೆ. ಇದು ಬಟ್ಟೆ ಹಾಕೀನಿ, ನಾಳೆ ಬರುತ್ತೆ ರೀ, ಚೇಂಜ್ ಮಾಡ್ತಾಳೆ. ಓಪ ನೋಡಿ ಸ್ನೇಹಿತರೆ, ಈಗ ನೋಡ್ರಿ ನಾನು ಬೀಟ್ರೂಟ್ ಪಲಾವ್ ಮಾಡಾಕತ್ತೀನಿ. ಇದು ಏನಿಲ್ಲ ಸ್ನೇಹಿತರೆ, ಭಾಳ ರುಚಿಯಾಗಿರುತ್ತೆ. ಇದಕ್ಕೆ ಅಷ್ಟು ಐಟಮ್ಸ ಹಾಕೋದಿಲ್ಲ ನಾನು. ಈಗ ಎಣ್ಣೆ ಹಾಕ್ಕೊಂಡೀನಿ, ಸ್ವಲ್ಪ ರುಚಿಗೆ ಡಿಫ್ರೆಂಟಾಗಿ ಬರುತ್ತೆ ಅಂತೇಳಿ ಸ್ವಲ್ಪ ತುಪ್ಪ ಹಾಕ್ಕೊಂಡೀನಿ ರೀ. ಆಮೇಲೆ ಏಲಕ್ಕಿ ಏಲಕ್ಕಿ ಚಕ್ಕೆ ಒಂದು ಪಲಾವ್ ಎಲೆ ಇಷ್ಟ ಹಾಕೀನಿ. ಹಾಕಿ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ, 2 ಒಂದು ಟೊಮಾಟೊ ಹಣ್ಣು ಇಷ್ಟ ಹಾಕಿ, ಮತ್ತು ಆಮೇಲೆ ಬೀಟ್ರೂಟ್ ಹಾಕಿ ಉಪ್ಪು ಹಾಕಿ ಅದನ್ನ ಫ್ರೈ ಮಾಡ್ಕೋಬೇಕು ರೀ. ಆಮೇಲೆ ಅದಕ್ಕೆ ಮತ್ತು ಯಾವುದೊಂದು ಮಸಾಲೆ, ಗರಂ ಮಸಾಲೆ ಆಯಿತು, ಧನಿಯಾ ಮಸಾಲೆ ಆಯಿತು, ಯಾವುದೇ ಇಲ್ಲರ ಹಾಕೋದು. ಅದಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ವಾಪಸ್ಸು ನಾನು ಅಕ್ಕಿ ನೆನೆಸಿಟ್ಟಿರ್ತಲ್ಲ ರೀ, ಅದಕ್ಕೆ ಎಷ್ಟು ಬೇಕೋ ನಾ 2 ಗ್ಲಾಸಿನ ಮಾಡಾಕತ್ತೀನಿ. 4 ಗ್ಲಾಸ್ ನೀರು ಅಥವಾ 3.25 ಗ್ಲಾಸ್ ಆದರೂ ಸಾಕಾಗುತ್ತೆ. ಅಷ್ಟೇ ಮಾಡಿದರೆ ಸಾಕು. ಎಷ್ಟು ಮಸ್ತ್ ಆಗುತ್ತೆ ಅಂದ್ರೆ ಪಲಾವ್ ಮಾತ್ರ ಸಖತ್ ಟೇಸ್ಟಾಗಿರ್ತೈತಿ. ನಿಜಕ್ಕೂ ತೋರಿಸ್ತೀನಿ ನಿಮ್ಗೆ ಹೆಂಗೆ ಬಂದೈತೆ ಅಂತೇಳಿ. ಹೆರಿಸ್ತೀವಿ ಕೊಡಿ ಇಲ್ಲಿ ಮಮ್ಮಿ ಅಂತೇಳಿ ಇಬ್ಬರು ಒಂದು ಸಣ್ಣ ತೊಗೊಂಡು ಒಂದು ತೊಗೊಂಡನ ಹೆರ್ಚಿದ್ರು ತುಂಬ ನೋಡ್ರಿ. ಬಿಳಿ ಟೈಲ್ಸ್ ಎಲ್ಲ ರೆಡ್ ಆಗ್ಯಾವ. ಆಟಿಟ್ಟು ಒಂದೊಂದು ಪೀಸ್ ತೊಗೊಂಡು ಅವ್ನು ಕೂತ್ಕೊಂಡು ಹೆರ್ಜಾನೆಲ್ಲ ಕೆಳಗೆ ಚೆಲ್ಲಿ ಆಕಾರ ಮಾಡೋಗ್ಯಾರ. ಇಂಥದ್ದೇನೋ ಈ ಥರ ಮಾಡೋಕೆ ಕೊಟ್ರೆ ನನ್ನ ಬಿಡ್ತಾರೆ. ಇನ್ನು ಮುನ್ನೂ ಅರ್ಥ ಮಾಡ್ಕೊತಾರೆ, ನಿಮಗೆಲ್ಲ ಗೊತ್ತೈತಿ. ತುಂಬ ಮಾತಾಡಕತ್ತೀನಿ ಅಂದ್ರೆ ಹಠ ಬಂತ ಏನು ಮಾಡಿಸ್ಕೊಡಲ್ಲ. ಹಂಗಂದು ಅವ್ರು ಕೇಳಿದ್ದು ಕೊಟ್ಬಿಡ್ತೀನಿ. ಅದು ಕುದಿ ಬಿದ್ದ ಮೇಲೆ ಅಕ್ಕಿ ಹಾಕಿ 2 ಸಿಟಿ ತೊಗೊಂಡ್ಬಿಡ್ತೀನಿ ಸಾಕು. ಪಲಾವ್ ರೆಡಿ ಆಗುತ್ತೆ. ಹಲ್ವಾ ಹಾಲು ಇಲ್ಲಿದ್ಬಿಟ್ಟಿರಿ. ಇಲ್ಲಂದ್ರೆ ಹಾಲು ಇದ್ದಿದ್ರೆ ಈಗ ಮಾಡಿಟ್ಬಿಡ್ತೈತೆ. ಯಜಮಾನ್ ಬರೋ ತರ್ತೀನಿ, ಅದೆಷ್ಟು ಹತ್ಬಿಡ ಅಂತಂದ್ರೆ ಹಾಲು ಬಂದಮೇಲೆ ಮಾಡೋದು. ಈಗ ಸ್ನೇಹಿತರೆ
ನೋಡ್ರಿ ಕುದಿ ಬಿದ್ದೈತಿ ಹೆಸರು ಅಕ್ಕಿ ಹಾಕೀನಿ ಈ ಪೂರ್ತಿಯಾಗಿ ಹೆಂಗದು ಕೊತ್ತ ಕುದೀತಿರ್ತೈತಲ್ರಿ ಆವಾಗ ಕುಕ್ಕರ್ ಮುಚ್ಚಿಬಿಟ್ರೆ 2 ಸಿಟಿಗೆ ಪರ್ಫೆಕ್ಟಾಗಿ ಪಲಾವ್ ರೆಡಿ ಆಗೈತೆ ರೀ ಬೀಟ್ರೂಟ್ ಪಲಾವ್ ನೋಡ್ರಿ ಕುದಿಬಿತ್ತಲ್ಲ ಈಗ ಮುಚ್ಚಿಬಿಡ್ತೀನಿ ಮೊನ್ನೆ ಯಾರೋ ಕಮೆಂಟ್ ಮಾಡಿದ್ರು ಕುಕ್ಕರ್ ಏರು ಹೋದ್ಮೇಲೆ ಓಪನ್ ಮಾಡಿರಿ ಅಂತೇಳಿ ನಾ ಹಂಗೆ ಮಾಡ್ತೀನಿ ರೀ ಪೂರ್ತಿ ಏರು ಹೋಗಿ ಎಲ್ಲ ತಣ್ಣಗಾದ್ಮೇಲೆ ಓಪನ್ ಮಾಡಿರ್ತೀನಿ ರೀ ಕುಕ್ಕರ್ ನಾನು ನೆಕ್ಸ್ಟು ಆ ಥರ ಈಗ ಇದನ್ನು ಮಾಡಿಟ್ಟು ಇಲ್ಲೊಂದಿಷ್ಟು ಬಾಂಡೆ ಬಂದವ್ರಿ ಒಂದಿಷ್ಟು ಅದಾವು ಆಗಾಗ ತಿಕ್ಕಿಟ್ಬಿಟ್ರೆ ಬಾಂಡೆ ಜಾಸ್ತಿ ಆಗಲ್ಲ ನನಗೆ ಈಗ ರಾತ್ರಿಗೆ ತಿಕ್ಕಿಟ್ಟು ಮುಕ್ಕೊಳಕ್ಕೆ ಇದ್ರ ಕ್ಯಾಪ್ ಎತ್ತು ಏಯ್ ನೋಡ್ರಿ ಈ ಬೆಳ್ಳುಳ್ಳಿ ಡಬ್ಬಿದು ಕ್ಯಾಪ್ ತೊಗೊಂಡೋಗಿ ಆಟ ಆಡಾಕತ್ತೆ ನಾ ತಾನು ಅವು ಸಾಲದಂತ ಈಗ ಸ್ನೇಹಿತರೆ ನೋಡ್ರಿ ಏನು ಬೀಟ್ರೂಟ್ ಪಲಾವು ಏನು ಸಖತ್ತಾಗಿ ಬಂದೈತೆ ಅಂತೇಳಿ ಅವ್ರಿಗೆ ಹಸಿವಾಗೈತೆ ರೀ ಅದಕ್ಕೆ ಜಗಳ ಮಾಡಿದಾರೆ ಮೊಬೈಲ್ ಇಸ್ಕೊಂಡಾರ ಊಟ ಮಾಡ್ತೀವಿ ಅಂತೇಳಿ ಯಾಕಂದ್ರೆ ದೇವಸ್ಥಾನದಾಗ ಪ್ರಸಾದ ಅಷ್ಟು ಸ್ವಲ್ಪ ಸಾಂಬಾರು ಖಾರ ಆಗಿದ್ರೆ ಅವ್ರು ತಿನ್ನಲಿಲ್ಲ ಅಷ್ಟು ಸರಿಯಾಗಿ ಸ್ವೀಟ್ ಅಷ್ಟ ತಿಂದು ಬಂದವರು ಹಾಗಾಗಿ ಬೇಗ ಅಡುಗೆ ಮಾಡಿದ್ರಿ ನಾನು ಹಂಗಂದ ಈಗ ಹಸಿವಾಗಿತ್ತು ರೀ ಅವರಿಗೆ ಹಾಕ್ಕೊಡ್ಬೇಕು ಆಹಾ ನೋಡ್ರಿ ಘಮ್ಮ ಅನ್ನತೈತಿ ಮತ್ತು ಯಾವ ಒಂದು ಮಸಾಲೆ ಹಾಕಿಲ್ಲ ನಿಮ್ಗೆ ಶೇರ್ ಮಾಡ್ಕೊಂಡೀನಿ ಕಲರು ಏನು ಮಸ್ತ್ ಬಂದೈತಲ್ರಿ ಕೊಡ್ತೀನಿ ಮೊದಲು ಊಟ ಮಾಡಲಿ ಅವ್ರು ಹಾಂ ತಂದೆ ಹಾಂ ಕೊಂದು ಬೇಡ ಅದು ತಣ್ಣಗಾಯ್ತು ನೋಡ್ರಿ ಸಖತ್ ಬಂದೈತಿ ಸ್ನೇಹಿತರೆ ಈ ಸದ್ಯ ನಮ್ಮನೆಗೆ ಒಂದೇನೋ ಗಿಫ್ಟ್ ಬರತ್ತೇವ್ರಿ ಒಬ್ರು ಕಳಿಸಿದ್ದೆ ನಿಮ್ಗೆ ಆಮೇಲೆ ಹೇಳ್ತೀನಿ ಬಂದರೆ ಯಜಮಾನ್ರು ಬಸ್ ಸ್ಟ್ಯಾಂಡಿಗೆ ಹೋಗಿದ್ರು ಬೆಂಗಳೂರಿಂದ ಬಂದವು ಬಸ್ಗಿಟ್ಟು ಕಳಿಸಿದ್ರಿ ತೊಗೊಂಬರಕ್ಕೆ ಹೋಗಿದ್ರು ಬೆಳಿಗ್ಗೆ 6:30 ಹೋಗಿದ್ರಿ ಈಗ ಬಂದು ನೋಡ್ರಿ ಮತ್ತು ಬಸ್ ಬರೋದು ಹೆಚ್ಚು ಕಡಿಮೆ ಹಾಕಿರ್ತಾವೆ ಅಂಗಡಿ ಇದಾತ್ರಿ ಮತ್ತು ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಮಾಡ್ರಿ ಬೇಡ 6:30 ಹೋಗಿದ್ರಿ ಬಸ್ ಸ್ವಲ್ಪ ಡಿಲೇ ಆಗಿ ಬಂದೈತೆ ಅಷ್ಟೇ ನೀ ತೊಗೊಂಬಂದು ನಾನು ಮಾಡಿದ್ನ್ಯಾ ಎಲ್ಲದರಿ ನಾ ಇಲ್ಲೇ ಒಂದು ನಾ ಹಳೆ ಬಸ್ ನಿಲ್ತಿದ್ದಲ್ರಿ ಫಸ್ಟ್ ಅಲ್ಲಿ ಬರೋಕೆ ಹೇಳ್ರಿ ಅಂದ್ರೆ ಆವಾಗ ತೊಲೋ ಅವ್ನು ಎತ್ಕೋತಾನೆ ತೊಲು ಬರ್ರಿ ನಾನು ಟಿಫನ್ ಮಾಡಾಕತ್ತಿದ್ದೆ ಟಿಫನ್ ತೊಗೊಂಡ್ಬಿಟ್ಟೇನು ಬಿಡು ಸ್ನೇಹಿತರೆ ಇವಾಗ ನೋಡ್ರಿ ಬೆಂಗಳೂರಿಂದ ಬಂದಂಥ ಪಾರ್ಸಲ್ ಏನಂತ ಇನ್ನೂ ಓಪನ್ ಮಾಡಿಲ್ರಿ ನಿನ್ನೆ ರಾತ್ರಿ ಬಸ್ಸಿಗೆ ಇಟ್ಟಿದ್ರಂತವ್ರು 9 ಬಸ್ಸಿಗೆ ಹಿಂಗದೆ ಇಟ್ಟು ಫೋನ್ ಮಾಡಿದ್ರು ಇವತ್ತು ಬೆಳಿಗ್ಗೆ ಹೋಗಿ ತೊಗೊಂಬಂದ್ರಲ್ರಿ ಯಜಮಾನ್ರು 7:15 ಬಂತ್ರಿ ಬಸ್ ತೊಗೊಂಬಂದು ಇಟ್ಟೋಗ್ಯಾರ ಮನ್ವಿತ್ ಹೇಳಿ ನಾವು ಓಪನ್ ಮಾಡ್ಬೇಕಂತ ಮಾಡಿದ್ದೆ ನಿಮ್ಗೆ ಈಗ ತೋರಿಸ್ಬೇಕಂತೇಳಿ ಮನೆ ಸ್ಕೂಲ್ಗೆ ಹೋಗೋ ಹೇಳೋಗ್ಯಾನ ಓಪನ್ ಮಾಡ್ಬಾರ್ದು ಮಮ್ಮಿ ನಾನು ಬಂದಮೇಲೆ ಮಾಡು ಅಂತೇಳಿ ಹಾಗಾಗಿ ನನಗೆ ಕ್ಯೂರಿಯಾಸಿಟಿ ಐತಿ ಏನಂತ ನೋಡೋಕೆ ಆದ್ರೆ ಅವನು ಹೇಳೋಗ್ಯಾನ್ರಿ ಹಂಗಾಗಿ ನಾಳೆ ಅಂತೀನಿ ನೋಡ್ರಿ ಮನು ಬಂದಮೇಲೆ ಮಧ್ಯಾಹ್ನಕ್ಕೆ ಓಪನ್ ಮಾಡ್ತೀನಿ ರೀ ಏನೈತೆ ಅಂತೇಳಿ ನಿಮ್ಗೆ ನಾಳೆ ಲಾಗ್ನಾಗ ತೋರಿಸ್ತೀನಿ ರೀ ಸ್ನೇಹಿತರೆ ಸರಿ ಕಂದ ಹಾಂ ನಮಸ್ಕಾರ ಟಾಟಾ ಬಾಯ್ ನಮಸ್ಕಾರ ನಾಳಿನ ಲಾಗಲ್ಲಿ ಸ್ಟಾರ್ಟಿಂಗೇ ಇರುತ್ತೆ ಸ್ನೇಹಿತರೆ ಏನು ಬಂದಿರೋದು ಅಂತೇಳಿ ಪಾರ್ಸಲ್ ತೋರಿಸ್ತೀನಿ ಬಾಕಂದಮ್ಮ ನೀನು ಇಲ್ಲಿಗೆ ಇವತ್ತಿನ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಸಿಗ್ತೇನೆ ಮುಂದಿನ ಲಾಗಲ್ಲಿ ಎಲ್ಲಿವರೆಗೆ ಟಾಟಾ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಂ